So more than 15,000 visitors will be coming to all of them by sitting in a briefing center. She is teaching meditation to all of them. So give a big clap to this master. So let us listen her meditation experience now. ಸೊ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಪೂಜಾ. ನಾನು ಧ್ಯಾನಕ್ಕೆ ಬಂದು 3 ಇಯರ್ಸ್ ಆಯಿತು. ಸೊ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಮೆಡಿಟೇಷನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಇತ್ತು. ಸೊ ನನಗೆ ಹೀಗೆ ನನ್ನ ಫ್ರೆಂಡ್ ಮುಖಾಂತರ ಈ ಧ್ಯಾನದ ಬಗ್ಗೆ ಗೊತ್ತಾಯಿತು. ಸೊ ಅದ್ರ ನಂತರ ಡೈಲಿ ಮೆಡಿಟೇಷನ್ ಮಾಡ್ತಾ ಹೋದೆ. ಸೊ ಹೆಲ್ತಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ ಆಯಿತು. ಸೊ ನಂತರ ನನ್ನ ಇಂಪ್ರೂವ್ಮೆಂಟ್ಸ್ ನೋಡಿ ನಮ್ಮ ಮನೆಯಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಹೋಲ್ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಮೆಡಿಟೇಟರ್ ಆಗಿದ್ದಾರೆ. ಸೊ ಮುಂಚೆ ನಾವೆಲ್ಲ ನಾನ್ ವೆಜಿಟೇರಿಯನ್ ಇದ್ವಿ. ಸೊ ಮೆಡಿಟೇಷನ್ಗೆ ಬಂದಮೇಲೆ ಇವಾಗ ಕಂಪ್ಲೀಟಾಗಿ ಎಲ್ಲರೂ ವೆಜಿಟೇರಿಯನ್ ಆಗಿದ್ದೀವಿ. ಇವನ್ ಗಾರ್ಲಿಕ್ ಕೂಡ ತಿನ್ನೋದು ಬಿಟ್ಟಿದ್ದೀವಿ, ಮಶ್ರೂಮ್ ಕೂಡ ತಿನ್ನೋದು ಬಿಟ್ಟಿದ್ದೀವಿ. ಸೊ ಎಂಟೈರ್ ಫ್ಯಾಮ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ಹಾಗೆ ನಾನಿಲ್ಲಿ ವಾಲಂಟಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮುಂಚೆ ಎಲ್ಲ ವಾಲಂಟಿಯರ್ ಮಾಡ್ತಿದ್ದೆ. ಬುದ್ಧ ಪೂರ್ಣಿಮಾ ಇವೆಂಟಲ್ಲಿ, ಮ್ಯೂಸಿಕ್ ಫೆಸ್ಟಲ್ಲೆಲ್ಲ ಬಂದು 3 ಡೇಸು 4 ಡೇಸು ಬಂದು ವಾಲಂಟಿಯರ್ ಆಗಿ ಮಾಡ್ತಿದ್ದೆ. ಬಟ್ ಲಾಂಗ್ ವಾಲಂಟಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಲಾಸ್ಟ್ ಇಯರ್ ಬುದ್ಧ ಪೂರ್ಣಿಮಾ ಮುಗಿದ ಮೇಲೆ ಮತ್ತೆ ನನಗೆ ವಾಲಂಟಿಯರ್ ಮಾಡುವಂಥ ಅವಕಾಶ ಸಿಕ್ತು. ಸೊ 1.5 ಮಂತ್ ನಾನು ಇಲ್ಲಿ ವಾಲಂಟಿಯರ್ ಮಾಡಿದೆ. ಸೊ ತುಂಬ ಟ್ರಾನ್ಸ್ಫಾರ್ಮ್ ಆಯಿತು. ಸೊ ನನ್ನ ಹೆಲ್ತಲ್ಲಿ ಕೂಡ ತುಂಬಾ ಚೇಂಜಸ್ ಆಯಿತು. ನನ್ನ ಭಾವನೆಗಳು ಚೇಂಜಸ್ ಆಯಿತು, ಆಲೋಚನೆಗಳು ಚೇಂಜಸ್ ಆಯಿತು, ಮಾತಾಡೋ ವಿಧಾನ ಚೇಂಜ್ ಆಯಿತು. ತುಂಬಾ ಇಷ್ಟ ಆಯಿತು. ಅದ್ರ ನಂತರ ನನಗೆ ಇಲ್ಲೇ ವರ್ಕ್ ಮಾಡಬೇಕು ಅಂತಲೂ ಇಷ್ಟ ಆಯಿತು. ಸೊ ಅದು ಕೂಡ ಅಪಾರ್ಚುನಿಟಿ ಸಿಕ್ತು. ಅದು ಕೂಡ ಪ್ರತಿದಿನ ಎಷ್ಟೊಂದು ಜನಗಳಿಗೆ ಮೆಡಿಟೇಷನ್ ಟೀಚ್ ಮಾಡುವಂಥ ಅಪಾರ್ಚುನಿಟಿ ಸಿಕ್ತು. ಸೊ ಎಷ್ಟೊಂದು ವೆರೈಟಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜನ ಬರ್ತಿರ್ತಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊತಾ ಇರ್ತಾರೆ. ಅವರು ಮೆಡಿಟೇಷನಿಂದ ಅವ್ರಿಗೆ ಯಾವ ಥರ ಟ್ರಾನ್ಸ್ಫಾರ್ಮ್ ಆಗಿದೆ ಅದು ಹೇಳ್ತಾರೆ. ಅದನ್ನೆಲ್ಲನೂ ಕೇಳಿ ತುಂಬ ಖುಷಿ ಆಯಿತು. ತುಂಬ ಒಳ್ಳೆಯ ಅನುಭವ ಆಗಿದೆ ನನಗೆ. ಸೊ ಈ ಥರ ನನಗೆ ಇಲ್ಲಿ ಇರೋದಕ್ಕೆ, ವಾಲಂಟಿಯರ್ ಮಾಡೋದಕ್ಕೆ, ಸೊ ಬಂದವರಿಗೆಲ್ಲ ಮೆಡಿಟೇಷನ್ ಟೀಚ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರುವಂತಹ ನಮ್ಮ ಚಂದು ಸರ್ಗೆ ಹಾಗೂ ಶಾಲಿನಿ ಮ್ಯಾಮ್ಗೆ ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ ಯು ಸೋ ಮಚ್.